Hello friends, welcome to Typescript tutorial. ಈ ಟ್ಯುಟೋರಿಯಲ್ ನಾನು ಬೇಸಿಕ್ಸ್ ಟು ಅಡ್ವಾನ್ಸ್ ಲೆವೆಲ್ ಟೈಪ್ಸ್ಕ್ರಿಪ್ಟ್ ಕಾನ್ಸೆಪ್ಟನ್ನು ಕವರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟೈಪ್ಸ್ಕ್ರಿಪ್ಟ್ ಟ್ಯುಟೋರಿಯಲ್. ವಾಟ್ ಈಸ್ ಟೈಪ್ಸ್ಕ್ರಿಪ್ಟ್? ಟೈಪ್ಸ್ಕ್ರಿಪ್ಟ್ ಈಸ್ ಅ ಸೂಪರ್ ಸೆಟ್ ಆಫ್ ಜಾವಾಸ್ಕ್ರಿಪ್ಟ್. ಟೈಪ್ಸ್ಕ್ರಿಪ್ಟ್ ಜಾವಾಸ್ಕ್ರಿಪ್ಟ್ ಮೇಲೆ ಬಿಲ್ಡ್ ಆಗಿರುವಂಥ ಒಂದು ಸ್ಟೇಟಿಕಲಿ ಟೈಪ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಜಾವಾಸ್ಕ್ರಿಪ್ಟ್ನಲ್ಲಿ ಏನೇನಿದೆಯೋ ಅದೆಲ್ಲವೂ ಟೈಪ್ಸ್ಕ್ರಿಪ್ಟ್ನಲ್ಲಿ ಇದೆ, ಬಟ್ ವಿತ್ ಸಮ್ ಎಕ್ಸ್ಟ್ರಾ ಫೀಚರ್ಸ್. ಟೈಪ್ಸ್ಕ್ರಿಪ್ಟ್ ಒಂದು ಸ್ಟೇಟಿಕಲಿ ಟೈಪ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದೆ. So what's the difference between statically typed and dynamically typed programming language? ಜಾವಾಸ್ಕ್ರಿಪ್ಟ್ ಒಂದು ಡೈನಾಮಿಕಲಿ ಟೈಪ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅಂದರೆ ಜಾವಾಸ್ಕ್ರಿಪ್ಟಲ್ಲಿ ಟೈಪ್ ಚೆಕಿಂಗ್ ರನ್ ಟೈಮಲ್ಲಿ ಆಗುತ್ತೆ. ಸೊ ನಾವು ಯಾವಾಗ ಈ 2 ಲೈನ್ಸನ್ನು ಜಾವಾಸ್ಕ್ರಿಪ್ಟ್ ಫೈಲಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವೋ ಇಟ್ ವಿಲ್ ನಾಟ್ ಥ್ರೋ ಎನಿ ಎರರ್. ಸೊ ಇದರರ್ಥ ವಿ ಕ್ಯಾನ್ ಚೇಂಜ್ ದ ಟೈಪ್ ಆಫ್ ವೇರಿಯೇಬಲ್ ಎಟ್ ರನ್ ಟೈಮ್. ಸೊ ಇದೇ ಸೇಮ್ ಕೋಡನ್ನು ನಾವು ಟೈಪ್ಸ್ಕ್ರಿಪ್ಟಲ್ಲಿ ಎಕ್ಸಿಕ್ಯೂಟ್ ಮಾಡಿದಾಗ ಇಟ್ ವಿಲ್ ಥ್ರೋ ಎನ್ ಎರರ್ ಬಿಕಾಸ್ ಈಸ್ ವ್ಯಾಲಿಡ್ಗೆ ಆಲ್ರೆಡಿ ಬೂಲಿಯನ್ ಟೈಪ್ ಅಸೈನ್ ಆಗಿದೆ, ಬಟ್ ನಾವು ಟೈಪ್ ಸ್ಟ್ರಿಂಗನ್ನು ಮತ್ತೆ ಅಸೈನ್ ಮಾಡಿದಾಗ ಇಟ್ ವಿಲ್ ಗಿವ್ ಎನ್ ಎರರ್. ದಿಸ್ ಇಸ್ ದ ಟೈಪ್ ಚೆಕಿಂಗ್. ಬ್ರೌಸರ್ ಕಾಂಟ್ ಎಕ್ಸಿಕ್ಯೂಟ್ ಟೈಪ್ಸ್ಕ್ರಿಪ್ಟ್ ಕೋಡ್ ಡೈರೆಕ್ಟ್ಲಿ. ಸೊ ನಾವು ಟೈಪ್ಸ್ಕ್ರಿಪ್ಟ್ ಕೋಡನ್ನು ಯಾವುದೇ ಎನ್ವಿರಾನ್ಮೆಂಟಲ್ಲಿ ಡೈರೆಕ್ಟ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಬಟ್ ನಾವು ಯಾವಾಗ ಟೈಪ್ಸ್ಕ್ರಿಪ್ಟ್ ಕೋಡ್ ಕಂಪೈಲ್ ಮಾಡ್ತೀವೋ ಆವಾಗ ಟೈಪ್ಸ್ಕ್ರಿಪ್ಟ್ ಫೈಲ್ ಜಾವಾಸ್ಕ್ರಿಪ್ಟ್ ಫೈಲ್ಗೆ ಟ್ರಾನ್ಸ್ಲೇಟ್ ಆಗುತ್ತೆ. ಈ ಪ್ರೊಸೆಸನ್ನು ನಾವು ಟ್ರಾನ್ಸ್ಪೈಲೇಷನ್ ಅಂತ ಹೇಳ್ತೀವಿ. ಇವಾಗ ನಾವು ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟನ್ನು ಹೇಗೆ ಸೆಟಪ್ ಮಾಡೋದು ಅಂತ ನೋಡೋಣ. ನೀವು ನೋಡ್ತಾ ಇರ್ಬೋದು, ನಾವು npm ಇನ್ಸ್ಟಾಲನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ನೋಡ್ ಪ್ಯಾಕೇಜ್ ಮ್ಯಾನೇಜರನ್ನು ಯೂಸ್ ಮಾಡ್ತಾ ಇರೋದ್ರಿಂದ ವಿ ನೀಡ್ ಟು ಇನ್ಸ್ಟಾಲ್ ನೋಡ್ ಜೆ ಎಸ್ ಫಸ್ಟ್. ನಾವು ನೋಡ್ ಜೆ ಎಸ್ ಎನ್ವಿರಾನ್ಮೆಂಟನ್ನು ಈ URL ಮುಖಾಂತರ ನಾವು ಡೌನ್ ಮಾಡ್ಕೋಬೋದು. ಸೊ ಐ ಆಮ್ ಡೌನ್ಲೋಡಿಂಗ್ ರೆಕಮೆಂಡೆಡ್ ವರ್ಷನ್. ಇದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ ಮೇಲೆ ವಿ ನೀಡ್ ಟು ಇನ್ಸ್ಟಾಲ್ ಟೈಪ್ಸ್ಕ್ರಿಪ್ಟ್ ಕಂಪೈಲರ್. ಇವಾಗ ನಾವು ಟೈಪ್ಸ್ಕ್ರಿಪ್ಟ್ ಕಂಪೈಲರನ್ನು ಇನ್ಸ್ಟಾಲ್ ಮಾಡೋಣ. ಇನ್ಸ್ಟಾಲ್. ನಾವು ಇದನ್ನು ಟೈಪ್ಸ್ಕ್ರಿಪ್ಟ್ ಕಂಪೈಲರನ್ನು ಗ್ಲೋಬಲ್ ಇನ್ಸ್ಟಾಲ್ ಮಾಡಬೇಕು. ಸೊ -g ಟೈಪ್ಸ್ಕ್ರಿಪ್ಟ್ ಎಂಟರ್. ಸ್ಕ್ರಿಪ್ಟ್ ಕಂಪೈಲರ್ ಇನ್ಸ್ಟಾಲ್ ಆಗಿದೆ. ಇದು ಸರಿಯಾಗಿ ಇನ್ಸ್ಟಾಲ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ನಾವು -v ಕಮೆಂಟನ್ನು ಯೂಸ್ ಮಾಡ್ಬೋದು. ಟೈಪ್ಸ್ಕ್ರಿಪ್ಟ್ ವರ್ಷನ್ ಈಸ್ 5.3.3. ಸೊ ಲೇಟೆಸ್ಟ್ ವರ್ಷನ್ ಇನ್ಸ್ಟಾಲ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ವಿ ಕ್ಯಾನ್ ವಿಸಿಟ್ ಆಫಿಷಿಯಲ್ ವೆಬ್ಸೈಟ್ ಆಫ್ ಟೈಪ್ಸ್ಕ್ರಿಪ್ಟ್. ನಾವಿಲ್ಲಿ ನೋಡ್ಬೋದು ಲೇಟೆಸ್ಟ್ ವರ್ಷನ್ ಆಫ್ ಟೈಪ್ಸ್ಕ್ರಿಪ್ಟ್ 5.3 ಲೇಟೆಸ್ಟ್ ವರ್ಷನ್ ಆಗಿರುವಂಥದ್ದು. ಇವಾಗ ನಾವು ಟೈಪ್ಸ್ಕ್ರಿಪ್ಟ್ ಕಂಪೈಲರ್ನ ಇನ್ಸ್ಟಾಲ್ ಮಾಡಿದ್ದೀವಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಅಂದರೆ ಕೋಡ್ ಎಡಿಟರ್. ಐ ಆಮ್ ಯೂಸಿಂಗ್ ವಿಜುವಲ್ ಸ್ಟುಡಿಯೋ ಕೋಡ್ ಫಾರ್ ಕೋಡ್ ಎಡಿಟಿಂಗ್. ಇವೆಲ್ಲವೂ ಇನ್ಸ್ಟಾಲ್ ಆದಮೇಲೆ ನಾವು ಟೈಪ್ಸ್ಕ್ರಿಪ್ಟ್ ಕೋಡನ್ನು ರನ್ ಮಾಡ್ಬೋದು. ಇವಾಗ ನಾನು ವಿಜುವಲ್ ಸ್ಟುಡಿಯೋ ಕೋಡಲ್ಲಿ ಒಂದು ಟೈಪ್ಸ್ಕ್ರಿಪ್ಟ್ ಕೋಡನ್ನು ರನ್ ಮಾಡಿ ತೋರಿಸ್ತೀನಿ. ಇವಾಗ ನಾನು ವಿಜುವಲ್ ಸ್ಟುಡಿಯೋ ಕೋಡನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಒಂದು ಟೈಪ್ಸ್ಕ್ರಿಪ್ಟ್ ಫೈಲನ್ನು ಕ್ರಿಯೇಟ್ ಮಾಡೋಣ. .ts ಟೈಪ್ಸ್ಕ್ರಿಪ್ಟ್ ಫೈಲ್ಗೆ ಎಕ್ಸ್ಟೆನ್ಷನ್ .ts ಆಗಿರುತ್ತೆ ಆ್ಯಂಡ್ ಜಾವಾಸ್ಕ್ರಿಪ್ಟ್ ಫೈಲ್ಗೆ .js ಆಗಿರುತ್ತೆ. ಇವಾಗ ನಾವು ಸಿಂಪಲ್ ಸಮ್ ಆಫ್ 2 ನಂಬರ್ಸ್ ಫಂಕ್ಷನನ್ನು ರನ್ ಮಾಡಿ ನೋಡೋಣ. ಫಂಕ್ಷನ್ ಸಮ್ a of type number, b of type number, a plus b. ಈ ಕೋಡನ್ನು ಕಂಪೈಲ್ ಮಾಡೋಕ್ಕೆ ನಾವು tsc filename.ts ಕಮೆಂಟನ್ನು ಯೂಸ್ ಮಾಡ್ತೀವಿ. tsc example.ts. ಇವಾಗ ಇದು ಕಂಪೈಲ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಇದರದ್ದು ಈಕ್ವಲೆಂಟ್ ಜಾವಾಸ್ಕ್ರಿಪ್ಟ್ ಫೈಲ್ ಇಲ್ಲಿ ಕ್ರಿಯೇಟ್ ಆಗಿದೆ. ಇವಾಗ ಈ ಜಾವಾಸ್ಕ್ರಿಪ್ಟ್ ಫೈಲನ್ನು ನಾವು ನೋಡ್ ಕಮಾಂಡ್ ಯೂಸ್ ಮಾಡಿ ಎಕ್ಸಿಕ್ಯೂಟ್ ಮಾಡೋಣ. ನೋಡ್ ಎಕ್ಸಾಂಪಲ್ ವಿದೌಟ್ ಎನಿ ಎಕ್ಸ್ಟೆನ್ಷನ್. ನಾವಿಲ್ಲಿ ರಿಸಲ್ಟನ್ನು ನೋಡ್ಬೋದು. ನಾವಿಲ್ಲಿ ನೋಡ್ತಾ ಇರ್ಬೋದು example.ts ಅಲ್ಲಿ ಒಂದು ಎರರ್ ಕೊಡ್ತಾ ಇದೆ, ಡೂಪ್ಲಿಕೇಟ್ ಫಂಕ್ಷನ್ ಇಂಪ್ಲಿಮೆಂಟೇಷನ್. ಇದು VS ಕೋಡ್ ಎರರ್ ಆಗಿರುತ್ತೆ. ಸೊ ಸದ್ಯಕ್ಕೆ ನಾವು ಈ ಎರರನ್ನು ಇಗ್ನೋರ್ ಮಾಡ್ಬೋದು.
ಮುಂದಿನ ವಿಡಿಯೋದಲ್ಲಿ ಟೈಪ್ ಸ್ಕ್ರಿಪ್ಟ್ ರನ್ ಮಾಡೋಕ್ಕೆ ಇನ್ನೊಂದು ಕಾನ್ಫಿಗರೇಷನನ್ನು ನಾನೇನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.